ಕೇಳ್ತೇನೆ ನಾನು. ನಿಮ್ಮ ಮಕ್ಕಳು ಯಾವ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾರೆ? ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಓದ್ತಾ ಇಲ್ವಾ? ಅಂದರೆ ಇಂಗ್ಲೀಷ್ ನಾಲೆಡ್ಜು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇಕು. ಈಗ ಉದಾಹರಣೆಗೆ ನೀವು ಎಲೆಕ್ಟ್ರಾನ್ಸಿಟಿನಲ್ಲಿ ಒಂದು ವಾಚ್ಮ್ಯಾನ್ ಕೆಲಸಕ್ಕೆ ಹೋಗ್ಬೇಕಾದ್ರೆ, ಜೀವನ ಮಾಡಬೇಕು, ವಾಚ್ಮ್ಯಾನ್ ಕೆಲಸ ಮಾಡಬೇಕು ಅಂತ ಹೋಗಿದ್ರೆ ಅಲ್ಲಿ ಇಂಗ್ಲೀಷ್ ನಾಲೆಡ್ಜ್ ಇದೆಯಾ ಅಂತ ಕೇಳ್ತಾರೆ. ಒಂದು ವಾಚ್ಮ್ಯಾನ್ ಕೆಲಸಕ್ಕೂ ಇವತ್ತು ಇಂಗ್ಲೀಷ್ ಕೇಳ್ತಾ ಇದ್ದಾರೆ. ಯಾವ ರೀತಿ ಜೀವನ ಮಾಡಬೇಕು? ಇವತ್ತು ಕನ್ನಡ ಬೇಕು ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳು ಮತ್ತು ಆ ಟೀಮ್ ಎಲ್ಲರೂ ಕೂಡ ನೀವು ಕನ್ನಡವನ್ನು ನೀವು ಈ ರೀತಿ ಹೋರಾಟ ಮಾಡಿ ಉಳಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕನ್ನಡ ತಾನಾಗಿ ಅದು ತಾಯಿ ಭಾಷೆ ಬರುತ್ತೆ. ಕನ್ನಡದ ವಿಚಾರವಾಗಿ ಆ ಭಾಷೆಗಳು ಏನೇನು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ. ಆದರೆ ಇಂಗ್ಲೀಷು ಕಡ್ಡಾಯವಾಗಿ ಇವತ್ತು ನಾಲೆಡ್ಜ್ಗೋಸ್ಕರ, ಜೀವನಕ್ಕೋಸ್ಕರ, ಬದುಕೋದಕ್ಕೋಸ್ಕರ, ವಿದೇಶಗಳಿಗೆ ಹೋಗಿ ಜೀವನ ಮಾಡೋದಕ್ಕೋಸ್ಕರ ಒಂದು ಪ್ರಶ್ನೆ ನೀವು ಹೇಳ್ತಾ ಇದ್ದೀರಾ ಕನ್ನಡ ಮಾತೃಭಾಷೆ ಆಟೋಮೆಟಿಕಲಿ ಮಕ್ಕಳು ಕಲಿತಾರೆ ಅಂತ 100%. 3 ಅಥವಾ 4 ವರ್ಷ ಆದ್ಮೇಲೆ ಮಗು ಬೇಬಿ ಸಿಟ್ಟಿಂಗು LKGಗೂ ಹೋದಾಗ ಚಿಕ್ಕ ಮಗು ಚಿಕ್ಕ ವಯಸ್ಸು ಅಲ್ಲಿ ಸ್ಕೂಲಲ್ಲಿ ಇಂಗ್ಲಿಷ್ ಕಲಿಸ್ತಾರೆ, ತಂದೆ ತಾಯಿ ಕನ್ನಡ ಮಾತಾಡ್ತಾರೆ. ಭಾವನೆ ಇರುತ್ತಲ್ಲ, ಮಗು ಭಾವನೆ ಕನ್ನಡದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಇಂಗ್ಲಿಷಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಅಥವಾ ಮಾಡದೆ ಹಾಗೆ ಇರುತ್ತೋ ಆ ಮಗು ಅಂತ. ಮನೆಯಲ್ಲಿ ಸಹಜವಾಗಿ ಕನ್ನಡನೇ ಮಾತಾಡ್ತಾರೆ. ತಂದೆ ತಾಯಿಗೆ ಇಂಗ್ಲಿಷ್ ಬಂದ್ರೆ ಇಂಗ್ಲಿಷಲ್ಲಿ ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ. ಒಂದೇನು ಗೊತ್ತಾ ಮೇಡಮ್, ಈಗ ಇಂಗ್ಲೀಷು ಏನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಕಳ್ಸ್ಕೊಡ್ತೀವಿ ಅಂತ ಹೇಳಿ ಏನು ಒಂದು ಭ್ರಮೆ ಹುಟ್ಟಿಸ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಸ್ಕೂಲ್ಗಳು ಮುಚ್ಚುವಂತ ಒಂದು ಪರಿಸ್ಥಿತಿ ಬಂದಿರೋಂಥದ್ದೇ ಈ ಪ್ರೈವೇಟ್ ಸ್ಕೂಲ್ಗಳಿಂದ. ಇವತ್ತು ಪೋಷಕರು ಕೂಡ ನಮ್ಮ ಮಕ್ಕಳು ಇಂಗ್ಲೀಷ್ ಮಾತಾಡಬೇಕು, ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಏನೋ ಒಂದು ರೀತಿಯಾಗಿ ಅವ್ರಿಗೆ ಇಮೇಜ್, ನಾವು ಶ್ರೀಮಂತರು ಅಂತ ಪ್ರೆಸ್ಟೇಜ್ ತಗೊಳ್ಳೋದಕ್ಕೋಸ್ಕರ ಇವತ್ತು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾ ಇರೋಂಥ ಕಾರಣ ಏನಂತಂದ್ರೆ ಈ ಒಂದು ಇಂಗ್ಲಿಷ್ ಅನ್ನೋ ಒಂದು ವಿಚಾರಕ್ಕೆ ಒಂದು ಇಂಗ್ಲಿಷ್ ಬೇಕೇ ಬೇಕು. ಮತ್ತೆ ಇನ್ನೊಂದೇನಂದ್ರೆ ಅಪಾಯಕಾರಿ, ಇವತ್ತು ಹಳ್ಳಿಗಳಿಂದ ನಗರಗಳಿಗೆ ಬರ್ತಾ ಇದ್ದಾರೆ. ಹಳ್ಳಿಗಳ ಜನ ನಗರಗಳಿಗೆ ಏನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಸ್ಕೂಲ್ಗಳು ನೋಡ್ಕೊಂಡು ಬರ್ತಾ ಇದ್ದಾರೆ. ಒಳ್ಳೆ ಶಿಕ್ಷಣ ಸಿಗುತ್ತೆ ನಗರಗಳಲ್ಲಿ ಅಂತೇಳಿ. ಇವತ್ತು ಹಳ್ಳಿಗಳಲ್ಲಿ ಭೂಮಿಗಳನ್ನ ಉಳುಮೆ ಮಾಡಕ್ಕೆ ಜನ ಬೀಡ್ಬಿಟ್ಟು ನಗರಗಳಿಗೆ ಬರ್ತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಮ್ಮ ರಾಜ್ಯ ಅಥವಾ ನಮ್ಮ ದೇಶದ ವಿಚಾರ ತಗೊಂಡಾಗ ಹಳ್ಳಿಗಳಲ್ಲಿ ಒಂದು ಶಿಕ್ಷಣ, ನಗರಗಳಲ್ಲಿ ಒಂದು ಶಿಕ್ಷಣ, ಬಡವರಿಗೊಂದು ಶಿಕ್ಷಣ, ಶ್ರೀಮಂತರಿಗೊಂದು ಶಿಕ್ಷಣ, ಈ ರೈತರಿಗೊಂದು ಶಿಕ್ಷಣ, ಏನೋ ಕಾರ್ಪೊರೇಟ್ ಕಂಪನಿ ಮಾಲೀಕರು ಇದ್ದಾರಲ್ಲ ಅವ್ರಿಗೊಂದು ಶಿಕ್ಷಣ. ಈ ರೀತಿಯಾಗಿ ಶಿಕ್ಷಣದಲ್ಲಿನೇ ಭೇದ ಭಾವ ಇದೆ, ಶಿಕ್ಷಣದಲ್ಲಿನೇ ಅಸಮಾನತೆ ಇದೆ. ಈಗ ಸಂವಿಧಾನದ ಏನು 45 ಮತ್ತು 21ನೇ ವಿಧಿ ಏನು ಹೇಳುತ್ತೆ ಅಂದ್ರೆ, ಸಂವಿಧಾನದಲ್ಲಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಯಾರೇ ಆಗಿದ್ರು ಕೂಡ ಸಮಾನವಾದಂಥ ಶಿಕ್ಷಣ ಸಿಗಬೇಕು. ಎಲ್ರಿಗೂ ಕೂಡ ಸಮಾನವಾದಂಥ ಶಿಕ್ಷಣ, ಒಂದು ಏಕರೂಪ ಶಿಕ್ಷಣ ದೇಶದಲ್ಲಿ ಜಾರಿ ಮಾಡಿದ್ರೆ ಇವತ್ತು CET ಮತ್ತೆ ನೀಟು ಇಂಥ ಒಂದು ಏನು ಸೆಂಟ್ರಲ್ ಸಿಲೆಬಸ್, ಸ್ಟೇಟ್ ಸಿಲೆಬಸ್, ಇಂಥ ಒಂದು ತಾರತಮ್ಯಗಳು ಇರೋದ್ರಿಂದ ಇವತ್ತು ಸರ್ಕಾರಿ ಸ್ಕೂಲ್ಗಳಿಗೆ ಇಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು. ಎಸ್ ಸರ್ ವೀಕ್ಷಕರೇ, ನಮ್ಮ ಶಾಸಕರು, ನಮ್ಮ ಸಚಿವರು ಎಲ್ರಿಗೂ ನಾನು ಹೇಳ್ತಾ ಇರೋದು, ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ತಮ್ಮ ಕೊಠಡಿ ಯಾವುದು, ಇದೇ ಕೊಠಡಿ ಬೇಕು, ಇದೇ ಕಾರ್ ಬೇಕು, ಹೀಗೆ ಇರಬೇಕು, ವ್ಯವಸ್ಥಿತವಾಗಿ ಇದೆಯೋ ಇಲ್ವೋ, ಪೇಂಟ್ ಮಾಡಿಸಿದಾರೋ ಇಲ್ವೋ, ಅವರ ಫೋಟೋ ಇದೆಯೋ ಇಲ್ವೋ, ಇವರ ಫೋಟೋ ಇದೆಯೋ ಇಲ್ವೋ, ಅವರ ಫೋಟೋ ಇದ್ರೆ ಎತ್ತು ಬಿಸಾಕಿ ಇವರ ಫೋಟೋ ತಂದು ಹಾಕಿ, ಇಷ್ಟೆಲ್ಲ ನೀವು ನಿಮ್ಮ ಕೊಠಡಿಗೆ ಎಂಟ್ರಿ ಆಗುವ ಮೊದಲೇ ಇಷ್ಟೆಲ್ಲ ನೀವು ಸರ್ಕಸ್ಗಳನ್ನು ಮಾಡ್ತೀರಲ್ಲ ನಮ್ಮ ಶಾಸಕರೇ, ಸಚಿವರೇ. ಇದೇ ಪ್ರಯತ್ನ ಶಾಲೆಗಳಲ್ಲಿ ನೀವು ಯಾಕೆ ಮಾಡೋದಿಲ್ಲ? ಮಳೆ ಬರುತ್ತೆ, ಮಳೆಯಲ್ಲಿ ನೆಂದ್ಕೊಂಡೆ ಚಿಕ್ಕ ಪುಟ್ಟ ಮಕ್ಕಳು ಅಲ್ಲಿ ಕುತ್ಕೊಂಡಿರ್ತಾರೆ. ಯಾವಾಗ ಗೋಡೆ ಕುಸಿಯುತ್ತೋ ಗೊತ್ತಿಲ್ಲ, ಕರೆಂಟ್ ವ್ಯವಸ್ಥೆಯಲ್ಲಿ ಇದೆಯೋ ಗೊತ್ತಿಲ್ಲ, ಶುದ್ಧ ನೀರು ಮಕ್ಕಳಿಗೆ ಸಿಗ್ತಾ ಇದೆಯೋ ಗೊತ್ತಿಲ್ಲ, ಮತ್ತೆ ಹಾಲು ಮತ್ತೆ ಊಟ ಕೊಡ್ತಾರೆ, ಅಲ್ಲೂ ಕೂಡ ಊಟದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಅದೆಷ್ಟೋ ಮಕ್ಕಳು ಹಾಸ್ಪಿಟಲ್ ಸೇರುವ ಉದಾಹರಣೆ ನಾವು ಪ್ರತಿ ತಿಂಗಳು ನೋಡ್ತೀವಿ. ಇದನ್ನು ನಾವು ಕಂಪ್ಲೀಟ್ಲಿ ಹೇಗೆ ಸ್ಟಾಪ್ ಮಾಡಬೇಕು? ಮತ್ತೆ ಸರ್ಕಾರಿ ಮಕ್ಕಳು ತಾವಾಗಿಯೇ ಬರಬೇಕು, ಹಾಗೆ ನಾವು ಯಾಕೆ ಯೋಚನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಯಾಕೆ ಮಾಡೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಈಗ ಚಿಕ್ಕದೊಂದು ಬ್ರೇಕ್ ತೊಳ್ತೀನಿ. ಬ್ರೇಕ್ ಆದ್ಮೇಲೆ ವಿಲೀನ ಗ್ರಹಣ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. Attica Gold Company.
ತೆಲುಗು ನೆಲದಲ್ಲಿ ಖರ್ಚಿಸಲಿದೆ ಕನ್ನಡದ ಹೆಬ್ಬುಲಿ. ಮೆಗಾ ಸಿನಿಮಾದಲ್ಲಿ ಕಿಚ್ಚನ ಕನ್ನಡ ಖದರ್. ಮೊದಲ ಐತಿಹಾಸಿಕ ಚಿತ್ರಕ್ಕೆ ರೆಡಿಯಾದ್ರು ರನ್ನ. ಸೈಸೈರಾ ಮಾಣಿಕ್ಯ ಸ್ಕ್ರೀನ್ ಪ್ಲೇ ಇಂದು ಸಂಜೆ 6:30ಕ್ಕೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. Attica Gold Company. ನಿಮ್ಮ ಕನಸುಗಳು ನನಸಾಗಲಿ. ಪೂಜಾ ಅವ್ರ ಆರಾಮದಿರನ್ರಿ? ಹ್ಞೂನ್ರಿ ಸ್ವೀಟ್ ಸಂಗವ್ರ ಆರಾಮದೀನ್ರಿ. ತಾತಿ ಜಾಸ್ತಿ ನೋಡ್ಯಾಕ ಹೋಗಲ್ಲ ಅವ್ರ ಮುಂದ. ಹೆಣ್ಮಕ್ಳ ನನ್ ನೋಡೋ ದೃಷ್ಟಿನ ಬ್ಯಾರ. ಅವ್ರಿಬ್ರಾಗ ನೀನು ಒಂದ ಹುಡುಗಿನ ಮದ್ವಿ ಮಾಡ್ಕೊಳ್ಳೋದು. ಕೆಲಸ ಬಗ್ಸ್ ಮಾಡಂಗಿಲ್ಲ ಅಂತಲ್ರಿ. ಕನ್ಯೆ ನೋಡೋದಂದ್ರ ಟಾಕೀಸ್ನ ಪಿಕ್ಚರ್ ನೋಡ್ದಂಗಂತ ಮಾಡಿ ಏನ? ಮಕ್ಕಳಿಗೆಲ್ಲ ನೀನ ನನಗ್ ಬಾಳ್ ಹಿಡಿಸಿದಿ. ಬ್ಯಾಡಗಿ ಕ್ರಾಸ್ ಇಂದು ರಾತ್ರಿ 9:30ಕ್ಕೆ. ವಿಲೀನ ಗ್ರಹಣ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಮಕೃಷ್ಣೇಗೌಡ ಸರ್, ನಾನೀಗಾಗಲೇ ಹೇಳ್ದಂತೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ನೀವು ಬನ್ನಿ ಅಂತ ಪ್ರೋತ್ಸಾಹ ಕೊಡಬೇಕು ಅಥವಾ ವಿಲೀನಗೊಳಿಸುವ ಅಥವಾ ಮುಚ್ಚುವ ಕೆಲಸಕ್ಕೆ ಮುಂದಾಗಬೇಕು? ಈಗ ಸರ್ಕಾರಿ ಶಾಲೆಗಳ ಕಡೆಗೆ ಜನರನ್ನ ಆಕರ್ಷಣೆ ಮಾಡಬೇಕಾಗಿರೋದು ನಮ್ಮ ನಾಗರಾಜ್ ಅವರು ಹೇಳಿದಂತೆ ಬೇರೆ ಬೇರೆ ಆಯಾಮ ಇದೆ ಅದರಲ್ಲಿ. ಹೌದು. ಒಂದು, ಇಲ್ಲಿ ನಾಗರಾಜ್ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು, ಇಂಗ್ಲಿಷನ್ನ ಕಲಿಬೇಕು, ಅದು ಅನ್ನದ ಭಾಷೆ ಅನ್ನುವಂಥದ್ದು. ಇಂಗ್ಲಿಷ್ ಅನ್ನದ ಭಾಷೆ ಎನ್ನುವ ಭ್ರಮೆಯಲ್ಲಿ ನಾವು ಮುಳುಗಿದ್ದೇವೆ. ಇಂಗ್ಲಿಷ್ ಅನ್ನದ ಭಾಷೆ ಅಲ್ಲ. ಜರ್ಮನಿಯಲ್ಲಿ, ಜಪಾನ್ನಲ್ಲಿ, ಚೀನಾದಲ್ಲಿ, ಫಿನ್ಲ್ಯಾಂಡಲ್ಲಿ ಇಂಗ್ಲಿಷ್ ಇಲ್ಲ. ಅದು ನಮ್ಮ ಭ್ರಮೆ ಯಾತಕ್ಕೆ ಅಂತಂದರೆ, ಆ ಭ್ರಮೆಯನ್ನು ನಮ್ಮ ದೇಶದಲ್ಲಿ 1992ರ ನಂತರ ಬಂದಂತಹ ಈ ಬಹುರಾಷ್ಟ್ರೀಯ ಕಂಪನಿಗಳು ಹುಟ್ಟಾಕಿರುವಂಥದ್ದು. ಅದಕ್ಕೆ ಮೊದಲು ಓಂಕಾರವನ್ನು ಆಡಿದಂಥವರು ನಮ್ಮ ಇನ್ಫೋಸಿಸ್ನ ನಾರಾಯಣಮೂರ್ತಿಗಳು. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ಬಂದಂಥವ್ರು ಅವರು ಸಾಕಷ್ಟು ಕನ್ನಡಕ್ಕೆ ಸಹಾಯ ಮಾಡ್ಬೋದಾಗಿತ್ತು ಆ ನೆಲೆಯಲ್ಲೇ. ಆದರೆ ಅದನ್ನು ಮಾಡಲಿಲ್ಲ. ಈಗ ಪೆಡಂಭೂತವಾಗಿ ಈ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. ಕಳೆದ 5 ವರ್ಷಗಳ ಹಿಂದೆ 3,000 ಶಾಲೆಗಳನ್ನು ವಿಲೀನ ಮಾಡುವ ನೆಪದಲ್ಲಿ ಅದನ್ನು ಮುಚ್ಚಾಕಿದ್ರು. ಈಗ 28,000 ಶಾಲೆಗಳು ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ ನಮಗೆ ಆತಂಕ ಇರೋದು ಎಲ್ಲಿ ಅಂತಂದರೆ, ನಾಗರಾಜ್ ಅವರು ಹೇಳಿದಂತೆ ಭಾಷೆಯಾಗಿ ಮಾತನಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಇಲ್ಲಿ ಮಾಧ್ಯಮ ಮತ್ತು ಭಾಷೆ, ಇಂಗ್ಲಿಷ್ ಮಾಧ್ಯಮವಾಗಿ ಬೇಡ ಅಂತ ನಾವು ಹೇಳ್ತಾ ಇದ್ದೇವೆ. 1ನೇ ತರಗತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷನ್ನು ಒಂದು ಭಾಷೆಯಾಗಿ ಕಲಿಸೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. 3-4 ವರ್ಷಗಳಿಂದ ಸರ್ಕಾರ ಅದನ್ನು ಜಾರಿಗೆ ತಂದಿದೆ. ಆದರೂ ಕೂಡ ಅವಾಗಲೂ ಸರ್ಕಾರದ ಅಧಿಕಾರಿಗಳು ಹೇಳಿದರು, ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದಕ್ಕೆ ಒಂದು ಪರಿಹಾರ ಇದೆ. ಏನು ಅಂತಂದರೆ, ಒಂದು ಭಾಷೆಯನ್ನು 3ನೇ ತರಗತಿಯಿಂದ ಅಂತೇಳಿ ಸಮಿತಿ ವರದಿಯನ್ನು ಕೊಟ್ಟಿತ್ತು. ಬರಗೂರು ರಾಮಚಂದ್ರಪ್ಪ ಅವರ ಸಮಿತಿಯ ವರದಿ ಕೊಟ್ಟಿತ್ತು. ಆಗ 3ನೇ ತರಗತಿಯಿಂದ ಅಲ್ಲ 1ನೇ ತರಗತಿಯಿಂದಲೇ ಕಲಿಸಬೇಕು ಅಂದದ್ದಕ್ಕೆ ಅದಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಪ್ಪಿಕೊಂಡ್ರು. ಕನ್ನಡ ಪರ ಎಲ್ಲ ಸಂಘಟನೆಗಳ ಮುಖಂಡರು, ಸದಸ್ಯರು ಕೂಡ ತಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮದಲ್ಲಿ ಓದಿಸಿಲ್ಲ. ಉದಾಹರಣೆಗೆ, ನಾನು ಕನ್ನಡ ಸಂಘರ್ಷ ಸಮಿತಿ ಅಧ್ಯಕ್ಷ. ನನ್ನ 2 ಮಕ್ಕಳು ಕನ್ನಡ ಮಾಧ್ಯಮದಲ್ಲೇ ಓದಿದ್ದಾರೆ. ಅವರ ಭವಿಷ್ಯ ಏನು ಹಾಳಾಗಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಉದ್ಯೋಗ ಸಿಗಲ್ಲ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಓದಿದ್ರೆ ಉದ್ಯೋಗ ಸಿಗಲ್ಲ ಅಂತ ಭ್ರಮೆಯಲ್ಲಿದ್ದಾರೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರದ ಮತ್ತು
ಕೇಂದ್ರ ಸರ್ಕಾರದ ಉದ್ಯೋಗವನ್ನು ಪಡಿತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದೇ ಕಡ್ಡಾಯ ಕನ್ನಡಕ್ಕೆ ಮಾತ್ರ ಕನ್ನಡದ ಅನಿವಾರ್ಯತೆ ಏನಾದ್ರೂ ಇರುತ್ತಾ ಅಂತ ನಾನೀಗಾಗ್ಲೇ ಹೇಳ್ದಂತೆ. ಅಲ್ಲ, ಆಂಗ್ಲ ಕನ್ನಡ ಮಾಧ್ಯಮ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಓದ್ಬಿಡ್ತಾರೆ. ಎಸ್ಪೆಷಲಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ದವರು ಕಡ್ಡಾಯ ಕನ್ನಡ ಅನ್ನೋ ಪೇಪರ್ ಬಂದ ತಕ್ಷಣ 0 ಆಗ್ಬಿಡ್ತಾರೆ. ಏನು ಗೊತ್ತಿರಲ್ಲ, ಬೀನು ಗೊತ್ತಿರಲ್ಲ ಅವ್ರಿಗೆ. ಈಗ ನೋಡಿ, ಒಂದು ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಒಂದು ಪತ್ರಿಕೆಯನ್ನ ಓದಿಸ್ಲೇಬೇಕು, ಕಲಿಸ್ಲೇಬೇಕು ಅನ್ನುವಂಥದ್ದು ಇರೋದನ್ನ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾಕೆ ಗಮನಿಸ್ತಾ ಇಲ್ಲ? ಎಸ್ ಸರ್, ಒಂದು ಮಾತನ್ನ ಹೇಳ್ತೀನಿ. ನೀವು ಹೇಳ್ತಾ ಇದ್ರಿ ನಿಮ್ಮ ಮಕ್ಕಳು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ತುಂಬಾ ಸಂತಸದ ವಿಚಾರ. ಆದರೆ ಕನ್ನಡ ಓದಿದ, ಕನ್ನಡ ಮೀಡಿಯಂನಲ್ಲಿ ಓದಿದ ಮಕ್ಕಳಿಗೆ ಇನ್ಫೋಸಿಸ್ ಅಲ್ಲಿ, ವಿಪ್ರೋದಲ್ಲಿ ನೀವು ಹೇಳ್ದಂತೆ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಸಿಗುತ್ತಾ? ಅವಕಾಶ ಸಿಗ್ತಾ ಇದೆ. ನಾನು ಮಾಹಿತಿಗಳನ್ನ ಕೊಡ್ತೇನೆ. ರಾಜ್ಯ ಸರ್ಕಾರ ಆಂಗ್ಲ ಮಾಧ್ಯಮದಲ್ಲಿ ಓದಿದವರಿಗೆ ಅವರು ಕೆಲಸ ಕೊಡ್ತೀವಿ ಅಂತ ಅನ್ನೋದನ್ನ ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಫಸ್ಟ್ ಸ್ಟೆಪ್ ಇಂಟರ್ವ್ಯೂ ಇಂಗ್ಲಿಷ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲ, ನಾವು ಸರ್ಕಾರ ನಿರ್ಬಂಧವನ್ನ ಅವರಿಗೆ ಸರ್ಕಾರಿ ಉದ್ಯೋಗ ಇಲ್ಲ, ಇಂಗ್ಲಿಷ್ ನಲ್ಲಿ ಇಂಟರ್ವ್ಯೂ ಕೇಳ್ತಾರೆ ಮೇಡಮ್. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಆ ಕಾರ್ಖಾನೆಗಳು ಪ್ರಾರಂಭ ಆಗೋದಕ್ಕೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ. ನೆಲ ಕೊಡುತ್ತೆ, ವಿದ್ಯುತ್ ಕೊಡುತ್ತೆ, ರಸ್ತೆಗಳನ್ನು ಮಾಡಿಕೊಡುತ್ತೆ, ಫ್ಲೈಓವರ್ಗಳನ್ನು ಮಾಡಿಕೊಡುತ್ತೆ. ಇನ್ನೇನು ಮಾಡುತ್ತೆ ಅಂತ ಹೊರ ರಾಜ್ಯಗಳಿಂದ ಬರ್ತಾರಲ್ಲ ಸರ್, ನಮ್ಮ ಕನ್ನಡಿಗರು ಬಿಟ್ಟು ಹೊರ ರಾಜ್ಯದಿಂದ ಬರ್ತಾರಲ್ಲ, ಅವರಿಗೆ ಮೊದಲು ಉದ್ಯೋಗ ಕೊಡುತ್ತೆ. ಅದನ್ನ ನಮ್ಮ ರಾಜ್ಯ ಸರ್ಕಾರ ನಿಯಂತ್ರಣವನ್ನು ಹೇರಬೇಕಾಗತ್ತೆ. ರಾಜ್ಯ ಸರ್ಕಾರವೇ ನಿಯಂತ್ರಣವನ್ನು ಹೇರಬೇಕು. ಎಸ್ ಸರ್ ಲಕ್ಷ್ಮೀ ಪ್ರಸಾದ್ ಅವರೇ, ಈಗಾಗ್ಲೇ ನಾಗರಾಜ್ ಅವರು ಹೇಳ್ತಿದ್ರು, ಈಗೇನು ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ, ಅವರ ಮಕ್ಕಳೆಲ್ಲ ಒಳ್ಳೆ ಹೈಫೈ ಇಂಗ್ಲಿಷ್ ಶಾಲೆಗಳಲ್ಲಿ ಓದಿ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ಇರೋರು, ಬೇರೆಯವ್ರ ಬಗ್ಗೆ ಮಾತ್ರ ಇವ್ರು ಹೀಗೆ ಮಾತಾಡ್ತಾರೆ. ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ, ನಾನು ಕೇಳ್ತಾ ಇರೋದು, ಕನ್ನಡ ನಮ್ಮ ತೊಟ್ಟಿಲು ಓಕೆ, ನಾನು ಒಪ್ಕೊಳ್ತೀನಿ, ಇಂಗ್ಲಿಷ್ ನಮ್ಮ ಮೆಟ್ಟಿಲು ಆಗ್ಬೇಕಾ? ಖಂಡಿತ ನಾಗರಾಜ್ ಅವರ ಮಾತನ್ನು ನಾನು ಸಹ ಅನುಮೋದಿಸ್ತೇನೆ. ಕನ್ನಡ ಸಾಹಿತಿಗಳ ಬಗ್ಗೆ, ಹೋರಾಟಗಾರರ ಬಗ್ಗೆ ನಮಗೆ ಅಭಿಮಾನ ಇದೆ. ಇವತ್ತು ಕನ್ನಡದ ಕಾಳಜಿ ಇಟ್ಕೊಂಡು ಒಂದಷ್ಟು ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ, ಹೋರಾಟಗಳನ್ನ ಮಾಡ್ತಿದ್ದಾರೆ. ಆದ್ರೆ ದಯಮಾಡಿ ನಾನು ಅವರನ್ನ ಒಂದು ಪ್ರಶ್ನೆ, ವಿನಂತಿಯನ್ನ ಮಾಡ್ತೀನಿ. ತಾವು ಹೋರಾಟಕ್ಕೆ ಹೊರಡುವ ಮೊದಲು ತಾವೇ ಸ್ವಯಂ ಪ್ರೇರಿತವಾಗಿ ಸುದ್ದಿಗೋಷ್ಠಿಗಳನ್ನ ಮಾಡಿ, ತಮ್ಮ ರಾಮಕೃಷ್ಣ ಸರ್ ಹೇಳಿದಾಗೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದ್ತಿದ್ದಾರೆ ಅಥವಾ ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಿದ್ರೆ ಯಾಕೆ ಓದ್ತಿದ್ದಾರೆ ಅವರು ಇಂಗ್ಲಿಷ್ ಶಾಲೆಯಲ್ಲಿ ಅನ್ನೋದನ್ನ ಸ್ಪಷ್ಟಪಡಿಸ್ಬಿಡ್ಬೇಕು. ಆಗ ರಾಜ್ಯದ ಜನತೆಗೆ, ಈಗ ನಾಗರಾಜ ಅವ್ರಿಗಿರುವಂಥ ಪ್ರಶ್ನೆ ನಮಗೂ ಇದೆ, ನಮಗಿರುವಂಥ ಪ್ರಶ್ನೆ ಇಡೀ ರಾಜ್ಯದ ಜನತೆಗೂ ಇದೆ. ಖಂಡಿತವಾಗಿಯೂ ಇಂತಹ ಸಾಹಿತಿಗಳ ಮಕ್ಕಳು, ಇಂತಹ ಹೋರಾಟಗಾರರ ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಿದ್ದಾರೆ ಅನ್ನೋ ಕುತೂಹಲ ಇದೆ, ಪ್ರಶ್ನಾರ್ಥಕ ಚಿಹ್ನೆ ಇದೆ. ಆ ಕುತೂಹಲವನ್ನ ದಯಮಾಡಿ ಎಲ್ಲಾ ಸಾಹಿತಿಗಳು, ಎಲ್ಲಾ ಮುಖಂಡರು ದಯಮಾಡಿ ಕೈ ಮುಗಿದು ಬೇಡುತ್ತೇನೆ, ಅದನ್ನ ಒಂದು ಸ್ಪಷ್ಟನೆ ಕೊಟ್ಬಿಡಿ. ಈ ಸಮಸ್ಯೆಗೆ ಒಂದ್ ನಿಮಿಷ ನಾನು ಬರ್ತೀನಿ, ಒಂದ್ ನಿಮಿಷ ನಾನು ಬರ್ತೀನಿ, ಒಂದ್ ನಿಮಿಷ ಸರ್. ಅದು ಪರಿಹಾರ ಅಲ್ಲ. ಇಲ್ಲ ಪರಿಹಾರ ಅಲ್ಲ. ಸರ್ ನೀವು ಹಾಗೆ ಹೇಳ್ಬಿಡಿ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ನಿಮಿಷ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಬಡವರ ಮಕ್ಕಳು ಓದ್ಬಾರ್ದು ಅಂತ ಏನಾದ್ರು ಇದೆಯಾ? ನಾನು ಹೇಳ್ತಾ ಇದ್ದೀನಿ, ರೂಪಾ ಅವರು IPS ಆಫೀಸರ್ ರೂಪಾ ಅವರು ತಮ್ಮ ಮಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ತಾರೆ. ಅದನ್ನ ನೋಡಿ 4 ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ ಸರ್. ನೋಡಿ, ಅದಕ್ಕೆ ಪರಿಹಾರ ಏನು ಅಂತಂದ್ರೆ, ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ಈ ಪ್ರಾಥಮಿಕದಿಂದ 10ನೇ ತರಗತಿವರೆಗೆ ರಾಷ್ಟ್ರೀಕರಣ ಮಾಡಿ ಶಿಕ್ಷಣವನ್ನ, ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು, ಎಲ್ಲಾ ತಾರತಮ್ಯ, ಶಿಕ್ಷಣ ಕೂಡ ತಾರತಮ್ಯದ ಕೇಂದ್ರವಾಗಿದೆ. ಜಾತಿ ವ್ಯವಸ್ಥೆಗಿಂತ ಕ್ರೂರವಾದದ್ದು ಶಿಕ್ಷಣ ವ್ಯವಸ್ಥೆ. ಜಾತಿ ವ್ಯವಸ್ಥೆಯಿಂದ ಕ್ರೂರವಾದದ್ದು ಶಿಕ್ಷಣ ಪದ್ಧತಿ ಇರೋದು ಬೇರೆ ವಿಚಾರ. ಅದು ಯಾರಿಗೆ ಕನ್ನಡ ಮಾಧ್ಯಮದಲ್ಲಿ ಓದಿಸೋದಕ್ಕೆ ಇಷ್ಟ ಇರಲ್ವೋ, ಯಾರಿಗೆ ಕನ್ನಡದ ಮೇಲೆ ಅಭಿಮಾನ ಇರಲ್ವೋ, ಅವರಿಗೆ ಒಂದು ರಾಷ್ಟ್ರೀಯ ನೀತಿಯನ್ನು ತಂದು ಅವರ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿ ಅಂತ ಹೇಳೋದು ಅದು ಬೇರೆ ಮಾತು. ಯಾರು ಕನ್ನಡಕ್ಕಾಗಿ ಹೋರಾಡ್ತೀನಿ, ನಾನಿರುವುದೇ ಕನ್ನಡಕ್ಕಾಗಿ, ನಾನು ಕನ್ನಡ ಬಿಟ್ರೆ ಬೇರೇನೂ ಇಲ್ಲ ಅನ್ನೋ ತರದಲ್ಲಿ ಮಾತಾಡ್ತಾರಲ್ಲ, ಅವರಿಗೆ ಯಾಕೆ ಬೇಕು ನೀತಿಗಳು, ಅವರಿಗೆ ಯಾಕೆ ಬೇಕೆ ಕಾನೂನುಗಳು? ಅವರೇ ಸ್ವಯಂ ಪ್ರೇರಿತವಾಗಿ ಅದನ್ನು ಅಳವಡಿಸ್ಕೋಬೇಕು. ಒಂದು, ತಾವು ಹೇಳ್ತಿದ್ರಿ ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆಯ ಸೌಲಭ್ಯಗಳನ್ನು ಒದಗಿಸಿ ಆ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೆಳೆಯುವಂತ ಪ್ರಯತ್ನವನ್ನು ಹೇಗೆ ಮಾಡಬಾರ್ದು ಅಂತ ಪ್ರಶ್ನೆ. ಖಂಡಿತವಾಗಿಯೂ ಇವತ್ತು ನೋಡಿ, ಸರ್ಕಾರಗಳು ಸರ್ಕಾರಿ ಶಾಲೆಗೆ ಯಾವೆಲ್ಲ ರೀತಿಯ ಸೌಲಭ್ಯಗಳನ್ನು ಈ ದಿನ ಕೊಡ್ತಿದ್ದಾವೆ ಅಂತಂದ್ರೆ, ಪುಸ್ತಕಗಳು ಉಚಿತವಾಗಿ ಸಿಗ್ತಾ ಇದೆ. ನಾನು ಅದನ್ನ ಹೇಳ್ತಾನೆ ಇಲ್ಲ, ಬಟ್ ಅದನ್ನ ಯಾವುದೇ ಖಾಸಗಿ ಶಾಲೆಗಳಿಗೂ ಸಿಗದಂತಹ ಒಂದು
ಅತ್ಯುತ್ತಮವಾದ ಸೌಲಭ್ಯಗಳನ್ನ ಇವತ್ತು ಸರ್ಕಾರಗಳು ಕನ್ನಡ ಶಾಲೆಗೆ ತಲುಪಿಸ್ತಾ ಇದ್ದಾವೆ. ಉನ್ನತೀಕರಣ ಆಗ್ಬೇಕು, ಲಕ್ಷ್ಮೀ ಪ್ರಸಾದ್ ಅವರೇ. ಆದ್ರೂ ಸಹ ಇವತ್ತು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರು ಓದಿಸೋದಕ್ಕೆ ಯಾಕೆ ಹಿಂದೇಟಾಗ್ತಿದ್ದಾರೆ ಅಂತಂದ್ರೆ, ಇವತ್ತು ಶಿಕ್ಷಕರ ಗುಣಮಟ್ಟದ ಬಗ್ಗೆ ಅವರಿಗೆ ಪ್ರಶ್ನೆ ಇದೆ. ಹೋಲಿಸ್ಕೊಂಡ್ರೆ ಖಾಸಗಿಗೂ ಮತ್ತು ಸರ್ಕಾರಿಗೆ ಹೋಲಿಸ್ಕೊಂಡ್ರೆ ಸರ್ಕಾರಿ ಶಾಲೆಯಲ್ಲಿಯೇ ಅತ್ಯುತ್ತಮವಾದ ಶಿಕ್ಷಕರಿದ್ದಾರೆ, ಅತ್ಯುತ್ತಮವಾದ ತರಬೇತಿಗಳನ್ನು ಪಡೆದು ಬಂದಂತ ಶಿಕ್ಷಕರಿದ್ದಾರೆ. ಆದರೆ ಅವರು ಮಾತನಾಡುವುದು ಬರೀ ಕನ್ನಡ, ಅವರು ಇಂಗ್ಲಿಷ್ ಮಾತನಾಡುವುದಿಲ್ಲ. ಕೇವಲ 10ನೇ ತರಗತಿಯೋ 11ನೇ ತರಗತಿಯೋ 12ನೇ ತರಗತಿಯೋ ಓದಿರುವಂತ ಖಾಸಗಿ ಶಾಲೆಯ ಶಿಕ್ಷಕರು ಇಂಗ್ಲಿಷ್ ಮಾತಾಡ್ತಾರೆ. ನನ್ನ ಮಕ್ಕಳಿಗೆ ಇಂಗ್ಲಿಷ್ ಅವರು ಕಲಿಸ್ತಾರೆ, ಇವರಿಗೆ ಇಂಗ್ಲಿಷ್ ಕಲಿಸುವಂತ ಸಾಮರ್ಥ್ಯ ಇಲ್ಲ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ, ಒಂದು ಗೊಂದಲ ಇದೆಯಲ್ಲ, ಅದು ಪೋಷಕರನ್ನ ಕಾಡ್ತಾ ಇದೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಅನ್ನದ ಭಾಷೆ ಕನ್ನಡವಾಗಿ ಉಳಿದಿಲ್ಲ. ನಾನು ಅತಿ ನೋವಿನಿಂದ ಹೇಳ್ತೀನಿ, ಒಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯಾಗೂ ಹೇಳ್ತಿದ್ದೀನಿ, ಇವತ್ತು ನಾನು ಈ ಅವಕಾಶವನ್ನ ಕನ್ನಡ ಕಲ್ತಿದ್ದಕ್ಕೆ ಪಡೆದಿದ್ದೀನಿ. ಒಂದು ವೇಳೆ ನಾನು ಕನ್ನಡ ಮಾಧ್ಯಮ ಅಲ್ಲದೆ ಇದ್ದಿದ್ರೆ ನಾನು ಈ ಅವಕಾಶದಿಂದ ಎಷ್ಟೋ ಅವಕಾಶಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ಆ ನೋವು ನನಗಿದೆ. ನಾನು ಕನ್ನಡ ಬಿಟ್ಟು ನನಗೆ ಬೇರೆ ಇಂಗ್ಲಿಷು ಸರಿಯಾಗಿ ಮಾತನಾಡೋದಕ್ಕೆ ಬರೋದಿಲ್ಲ, ಸರಿಯಾದ ಸಮಯದಲ್ಲಿ ಪ್ರಯೋಗ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಕಾರಣದಿಂದ ಎಷ್ಟೋ ಅವಕಾಶಗಳನ್ನ, ಬುದ್ಧಿ ಇದ್ರೂ ಅವಕಾಶಗಳಿದ್ರು, ಯೋಗ್ಯತೆ ಇದ್ರು, ಭಾಷೆಯ ಕಾರಣದಿಂದ ಕಳ್ಕೊಬಿಟ್ಟಿದ್ದೀನಿ. ಈ ರೀತಿಯ ಎಷ್ಟೋ ಜನ ಈ ನಾಡಿನಲ್ಲಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರ ಏನು ಒಂದು ವಿಲೀನ ಪ್ರಕ್ರಿಯೆ ಇರಬಹುದು ಅಥವಾ 1ನೇ ತರಗತಿಯಿಂದ ಇಂಗ್ಲಿಷ್ ಕಲಿಸುವ ಒಂದು ಪ್ರಯತ್ನ ಏನು ಮಾಡ್ತಿದೆ, ದಯಮಾಡಿ ಅದಕ್ಕೆ ಯಾರು ಅಡ್ಡ ಬರಬೇಡ್ರಿ, ದಯಮಾಡಿ ಸಹಕಾರ ಮಾಡಿ. ಶ್ರೀಧರ್ ಸರ್, ಶಿಕ್ಷಣ ಇಲಾಖೆಯಲ್ಲಿ ಈ ಮೂಲಕ ಏನಾದ್ರೂ ಒಂದು ರೆವಲ್ಯೂಷನ್ ಆಗಬಹುದು ಅಂತ ಲಕ್ಷ್ಮೀ ಪ್ರಸಾದ್ ಅವರು ಹೇಳ್ದಂತೆ ಏನಾದ್ರು ಅವರು ಅನ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಯಾಗಿ ಕೇಳ್ತಾ ಇರೋದು ಅಷ್ಟೇ, ಎಲ್ಲೋ 1 ಕಿಲೋಮೀಟರೋ 2 ಕಿಲೋಮೀಟರೋ ದೂರ ಆಯ್ತು ಸ್ಕೂಲು, ಹತ್ತಿರ ಇದ್ದ ಸ್ಕೂಲ್ ಎಲ್ಲೋ ದೂರ ಆಯ್ತು, ಹೋಗಕ್ಕೆ ಆಗ್ಲಿಲ್ಲ ಅಥವಾ ಪೋಷಕರೇ ಕಳಿಸ್ಲಿಲ್ಲ, ಏನ್ ಮಾಡ್ಬೇಕು ಸರ್? ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಲ್ವಾ? ಇಲ್ಲ, ನಾವು ನೋಡಿ, ಶಾಲೆ ಅನ್ನುವಂತಹ ಒಂದು ವ್ಯವಸ್ಥೆ ಇರುತ್ತಲ್ಲ, ಯಾವುದೇ ಮಗು ಆದ್ರೂ ಶಾಲೆಗೆ ತನ್ನಷ್ಟಕ್ಕೆ ತಾನೇ ಹೋಗೋದಿಲ್ಲ. ಹೌದು, ಅಲ್ಲಿ ಹಲವಾರು ರೀತಿಯ ಆಕರ್ಷಣೆಗಳಿರಬೇಕು, ಮೋಟಿವೇಶನ್ ಅಂತ ಕರಿತೀವಿ. ಯಾವುದೇ ಒಂದು ಕಲಿಕೆಗೆ ಬಹಳ ಅಗತ್ಯವಾಗಿರುವಂತಹದ್ದು ಅಭಿಪ್ರೇರಣೆಗಳು ಅಥವಾ ಮೋಟಿವೇಶನ್. ಇವುಗಳನ್ನ ಒಂದು ಶಾಲೆಯ ಆವರಣ ಕಲ್ಪಿಸ್ಕೊಡತ್ತೆ. ಎರಡನೇದು, ಶಾಲೆಯ ಆವರಣ ಕೇವಲ ಶಿಕ್ಷಣಕ್ಕಷ್ಟೇ ಸೀಮಿತವಾಗಿರೋದು, ಅದೊಂದು ಸಾಮಾಜಿಕ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವಂತಹದ್ದು ಆಗಿರುತ್ತೆ. ಇಲ್ಲಿ ಈ ಎರಡನ್ನ ನೀವು ಒಂದು ಶಾಲೆಯನ್ನ ಹತ್ರ ಇದೆ ದೂರ ಇದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನೋಡೋಕ್ಕಾದ್ರೆ ಈ ಅಂಶಗಳನ್ನು ನೀವು ಕಡೆಗಾಣಿಸ್ತಾ ಇದ್ದೀರಾ ಅಂತ. ಇದು ಮೇಲಿಂದ ಮೇಲೆ ಇದು ಕಡೆಗಾಣಿಸುವಂತಹ ಸ್ವಭಾವಗಳು ನಮ್ಮಲ್ಲಿ ಕಂಡು ಬಂದಿದೆ. ಯಾಕೆಂತಂದ್ರೆ ನಮ್ಮಲ್ಲಿ ಆರ್ಥಿಕವಾಗಿ ಸರ್ಕಾರಗಳು ಪ್ರಬಲವಾಗಿಲ್ಲ, ಆದ್ರಿಂದ ದೂರದಲ್ಲಿದ್ದರೂ ಪರವಾಗಿಲ್ಲ, ಹೆಚ್ಚು ಜನ ಮಕ್ಕಳು ಬರಲಿ, ಓಡಾಡ್ಕೊಂಡು ಬರಲಿ, ಅವರಿಗೆ ಬೇರೆ ಬೇರೆ ವ್ಯವಸ್ಥೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಶಿಕ್ಷಣವನ್ನು ಒದಗಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಆ ಪ್ರಯತ್ನಗಳು ಕೂಡ ಇವತ್ತಿನ ದಿನ ಮಕ್ಕಳು ಶಾಲೆಗಳ ಕಡೆ ಬರ್ತಾ ಇಲ್ಲ, ಅದು ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಕಡೆ ಬರ್ತಾ ಇಲ್ಲ. ಹೀಗಾಗಿ ಇವುಗಳನ್ನ ಬೇರೆ ಬೇರೆ ಕ್ರಮಗಳಲ್ಲಿ ವಿಲೀನ ಮಾಡಣುವ, ಮುಚ್ಚಾಕಣುವ, ಮತ್ತೊಂದು ರೀತಿಯಲ್ಲಿ. ಆದರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ಅಂಶ, ಪರ್ಯಾಯವಾಗಿ ಇನ್ನೊಂದು ರೀತಿಯ ಶಿಕ್ಷಣ ಅಥವಾ ಖಾಸಗಿ ಶಿಕ್ಷಣ ಬಲಗೊಳ್ತಾ ಇದೆ. ಅಲ್ಲಿ ಯಾವುದು ಭಾಷೆ ಅಂತ ಕರಿತೀವೋ, ಉದಾಹರಣೆಗೆ ನಾನು ಇಂಗ್ಲಿಷ್ ಭಾಷೆಯಲ್ಲಿ ನನಗೆ ಸ್ವಲ್ಪ ಜ್ಞಾನ ಇದೆ, ಆದರೆ ನನ್ನ ಇಂಗ್ಲಿಷ್ ಭಾಷೆಗೆ ಮೂರ್ಖಾಸ್ ಬೆಲೆ ಇಲ್ಲ. ನಾನು ಯುರೋಪಿನ ದೇಶಗಳಲ್ಲಿ ಸುತ್ತಾಡಿದ್ರೆ ಅಲ್ಲಿ ಯಾರೂ ನನ್ನನ್ನು ಕೇಳೋದಿಲ್ಲ. ಬಹುಶಃ ಅಮೆರಿಕದಲ್ಲಿಯೂ ಕೂಡ ನಾನು ಮಾತಾಡುವಂತಹ ಇಂಗ್ಲಿಷ್ ಭಾಷೆಗೆ ಬೆಲೆ ಇಲ್ಲ. ಹಾಗೆ ನೋಡೋಕೆ ಹೋದರೆ ಅಮೆರಿಕದಲ್ಲೇ ದೊಡ್ಡ ಸಮಸ್ಯೆ ಆಗಿರೋದು ಕಳೆದ 15 ವರ್ಷದಲ್ಲಿ ಭಾಷೆಯ ಗ್ರಹಿಕೆ, ಇಂಗ್ಲಿಷ್ ಮಾತಾಡೋಕ್ಕೆ ಬರಲ್ಲ ಅಮೆರಿಕನ್ಸಿಗೆ ಅನ್ನೋದು ಅಂಕಿಅಂಶ ಹೇಳ್ತದೆ. ಅಂದರೆ ನಾವು ಮಾನಸಿಕ ಸಾಮರ್ಥ್ಯಗಳನ್ನು ಕಡೆಗಾಣಿಸಿಬಿಟ್ಟು ಕೇವಲ ಈ ತರಹದ ಅನ್ನದ ಭಾಷೆ, ಕನ್ನಡ ಭಾಷೆ, ಮತ್ತೊಂದು ಇದೆಲ್ಲ ಮುಖ್ಯ. ಮಕ್ಕಳ ಮಾನಸಿಕ ಸಾಮರ್ಥ್ಯಗಳಿಗೆ ಅನುಗುಣವಾಗಿರುವಂತಹ ಶೈಕ್ಷಣಿಕ ವಾತಾವರಣವನ್ನು ನಮ್ಮ ಸರ್ಕಾರಗಳು ರಚಿಸಿದವರಲ್ಲಿ ಅಥವಾ ಕೊಡೋದ್ರಲ್ಲಿ ವಿಫಲವಾಗ್ತಾ ಬಂದಿದೆ. ಇದು ದೊಡ್ಡ ಸಮಸ್ಯೆ. ಇಲ್ಲಿ ಸಾಹಿತಿಗಳು ಶಾಲೆ ಅಂದರೆ ನಮ್ಮ ಊರಲ್ಲಿ ನನ್ನ ಜೊತೆಯಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳು ನನ್ನ ವಯಸ್ಸಿನವರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋರು. ಅವರು ಯಾರು ಅಂದರೆ ಹಿರಿಯರು ಮಾಡಿದ ಆಸ್ತಿಯನ್ನು ಉಳಿಸ್ಕೊಂಡ್ರೆ ಹೊರತು ಪ್ರತಿಷ್ಠೆಯಿಂದ ಬೆಳೆದಂಥ ಹೆಸರುಗಳು ಬಹಳ ಅಪರೂಪ. ನನಗೆ ಪರಿಚಯ ಇರುವಂತಹ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲರೂ ಸರಳವಾಗಿರುವಂತಹ ಸಾಮಾನ್ಯ ಸರ್ಕಾರಿ ಶಾಲೆಗಳಲ್ಲೇ ಓದಿರೋ. ಎಸ್ ಸರ್, ವೀಕ್ಷಕರೇ, ಇನ್ನು ನಮ್ಮ ಜೊತೆ ಡಿಬೇಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಾಪ್ರಧಾನ ಕಾರ್ಯದರ್ಶಿಯಾದ ಹಯಾತ್ ಕಾರ್ಗಲ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾವು ಸರ್ಕಾರಿ ಶಾಲೆಗಳ ವಿಲೀನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಫಸ್ಟ್ ಒಪಿನಿಯನ್ ಇದ್ರ ಬಗ್ಗೆ ಏನು? ಈ ಸರ್ಕಾರಿ ಶಾಲೆಗಳು ಸುದ್ದಿಗೆ ಬರ್ತಕ್ಕಂಥದ್ದು ಅದು ಮುಚ್ಚಬೇಕಾರೆ
ಕನ್ನಡ ಪರ ಸಂಘಟನೆಗಳು ಈ ಸರ್ಕಾರಿ ಶಾಲೆಯ ವಿಚಾರವಾಗಿ ಯಾವಾಗ ಮುಚ್ಚತಕ್ಕಂಥ ಪ್ರಯತ್ನಗಳು ನಡೆಯುತ್ತೋ ಆ ಸಮಯದಲ್ಲಿ ಧ್ವನಿ ಎತ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವಿಷಾದನೀಯ. ಯಾಕೆಂದರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕು ಅಂತಕ್ಕಂಥ ತೀರ್ಮಾನ ಬಂದಾಗ ಮಾತ್ರ ನಾವು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮದು ತಪ್ಪಿದೆ ಅಂತ ಅನಿಸುತ್ತೆ. ಯಾಕಂದರೆ ಮುಚ್ಚೋ ವಿಚಾರ ಬರದೇ ಇರೋದಕ್ಕಿಂತ ಮುಂಚೆನೇ ನಾವು ಸರ್ಕಾರಿ ಶಾಲೆಯ ಗುಣಮಟ್ಟದ ಬಗ್ಗೆ, ಅದಕ್ಕೆ ಒದಗಿಸಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಇಷ್ಟ ತನಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಬಹುಶಃ ಸರ್ಕಾರಿ ಶಾಲೆಗಳು ಮುಚ್ಚತಕ್ಕಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಈ ಸರ್ಕಾರಿ ಶಾಲೆಗಳನ್ನು ಮುಚ್ಚತಕ್ಕಂಥದ್ದನ್ನು ಸರ್ಕಾರದವ್ರು ಹೇಳ್ತಕ್ಕಂಥದ್ದು ನಾವು ಮುಚ್ಚೋದಿಲ್ಲ ಅಂತ. ಅಂದರೆ ಅದಾಗೆ ಮುಚ್ಚೋಗುತ್ತೆ. ಒಬ್ಬನಿಗೆ ಅನ್ನ ನೀರು ಕೊಡದೇನೆ ಸುಮಾರು ಇಟ್ಬಿಟ್ರೆ ಅದು ಕೊಲೆನೇ. ಅದು ಇವಾಗ ಸರ್ಕಾರಿ ಶಾಲೆಗಳನ್ನ ಕೊಲೆ ಮಾಡ್ತಕ್ಕಂಥದ್ದು ಏನು ಅಂದರೆ ಒಬ್ಬನಿಗೆ ಆಹಾರ ಅನ್ನ ಏನು ಕೊಡದೇನೆ ಸ್ವಲ್ಪ ದಿವಸ ಬಿಟ್ಬಿಡೋದು. ಅವ್ನು ತಂತಾನೆ ಹಂತ ಹಂತವಾಗಿ ಸತ್ತು ಹೋಗ್ತಾನೆ. ಆ ರೀತಿ ಏನು ಸೌಕರ್ಯಗಳನ್ನು ಕೊಡದೇನೆ ಸರ್ಕಾರಿ ಶಾಲೆಗಳನ್ನು ನಾವು ಮುಚ್ಚಲ್ಲ. ಅದರಿಂದ ತಪ್ಪಿಸ್ಕೊಂಡ್ಬಿಟ್ಟು ಏನು ಸೌಕರ್ಯ ಕೊಡದೇನೆ ಸರ್ಕಾರಿ ಶಾಲೆಗಳನ್ನು ಮುಚ್ಚತಕ್ಕಂಥ ಪರೋಕ್ಷವಾಗಿ ಅದು ಮುಚ್ಚೋಗಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥದ್ದು. ಅದರಲ್ಲಿ ಸಾಕಷ್ಟು ಲಾಬಿಗಳು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಈ ವಿಲೀನ ಪ್ರಕ್ರಿಯೆಯಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಸರ್ಕಾರದವರು ಅಥವಾ ಏನು ಅದ್ರ ಜೊತೆಗೆ ಇದ್ದಾರೆ ಅವರು ಯಾರು ನಮಗೆ ಸ್ಪಷ್ಟಪಡಿಸಲಿಲ್ಲ. ಭಾಷೆಯೇ ಬೇಕು ಅಂತ ಹೇಳಿದ್ರೆ ಆಂಗ್ಲ ಭಾಷೆ ಮುಖ್ಯವಾಗುತ್ತೆ ಜೀವನ ಸಾಗಿಸೋಕ್ಕೆ ಅನ್ನೋದಾದರೆ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲೇ ಓದಿರ್ತಕ್ಕಂಥವ್ರು ಇವತ್ತು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಈಗ ಆಂಗ್ಲ ಭಾಷೆನ ನಾವು ಮಾತಾಡ್ಕೋತೀವಿ. ಆದರೆ ನಮ್ಮ ಸಾಹೇಬ್ರಿಗೆ ಹೇಳಿದ್ರು ಭಾಷೆಯ ಗುಣಮಟ್ಟವೂ ಮುಖ್ಯ. ಈ ಇಂಗ್ಲೀಷ್ ಭಾಷೆನೇ ಇವಾಗ ಏನು ಖಾಸಗಿ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಏನು ಕಲಿಸ್ತಾರೆ ಅಲ್ಲಿನ ಶಿಕ್ಷಕರು ಸಹ ಮಾತಾಡ್ತಕ್ಕಂಥ ಆಂಗ್ಲ ಭಾಷೆ ಅಷ್ಟು ಗುಣಮಟ್ಟದ ಭಾಷೆ ಇಲ್ಲ. ನಾವು ಏನು ಗ್ರಾಮೀಣ ಪ್ರದೇಶದಿಂದ ಓದ್ಬಿಟ್ಟು ಇಂಗ್ಲೀಷನ್ನು ಕಲ್ತ್ಕೊಂಡು ಬಂದ್ವೋ ಆ ಒಂದು ಪದಗಳನ್ನು ಸಹ ಉಚ್ಚರಿಸ್ತಕ್ಕಂಥ ಕೆಲವು ತಪ್ಪುಗಳನ್ನು ಇಲ್ಲಿ ಇವತ್ತಿನ ಅಧ್ಯಾಪಕರು ಮಾಡ್ತಾರೆ. ಆದರೆ ಈ ವಿಲೀನ ಪ್ರಕ್ರಿಯೆಯಿಂದ ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದಾರೆ, ಸರ್ಕಾರಿ ಶಾಲೆಯನ್ನು ವಿಲೀನ ಮಾಡೋದ್ರಿಂದ ಈಗ ಇರತಕ್ಕಂಥ ಶಿಕ್ಷಕರು ಅವರಿಗೆ ನೀವು ಯಾವ ರೀತಿ ತಯಾರು ಮಾಡ್ತೀರಿ? ಇವಾಗ ಮಾಧ್ಯಮವನ್ನು ಬದಲಾಯಿಸ್ತೀರಿ. ಒಂದು ಪಠ್ಯಕ್ರಮವಾಗಿ ಇಂಗ್ಲೀಷನ್ನು ನೀವು ಕಲಿಸೋದಾದರೆ ಅದು ಮುಂಚಿನೂ ಇರ್ತಕ್ಕಂಥದ್ದು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಇದಾವೆ, ಸಾಕಷ್ಟು ಇದ್ದಾವೆ. ಆದರೆ ಮಾಧ್ಯಮವನ್ನು ನೀವು ಆಂಗ್ಲ ಭಾಷೆಯನ್ನು ಮಾಡಿ ಇರ್ತಕ್ಕಂಥ ಶಿಕ್ಷಕರಿಗೆ ನೀವು ಆ ಗುಣಮಟ್ಟದ ಆಂಗ್ಲ ಭಾಷೆಯನ್ನು ಯಾವ ರೀತಿ ಕಲಿಸ್ತೀರಿ? ಅವ್ರಿಗೆ ಕೊಡ್ತಕ್ಕಂಥ ಪಠ್ಯಕ್ರಮ ನೀವು ವಿಜ್ಞಾನದ ಪುಸ್ತಕ ಇವತ್ತು ಕನ್ನಡದಲ್ಲಿದೆ, ಅದು ಇಂಗ್ಲೀಷಲ್ಲಿ ಬಂದರೆ ಅದನ್ನು ಯಾವ ರೀತಿ ಅವರು ವಿವರಣೆಯನ್ನು ಕೊಡ್ತಾರೆ, ಯಾವ ರೀತಿ ಪಾಠ ಮಾಡ್ತಾರೆ? ಇವೆಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡು ಏನಾಗುತ್ತೆ ಅಂದರೆ ಒಟ್ಟಾರೆ ಒಂದು ಏನೋ ಒಂಥರ ಗೊಂದಲ ಸೃಷ್ಟಿಯಾಗಿ ಸರ್ಕಾರಿ ಶಾಲೆಗಳು ಮತ್ತೆ ಮುಚ್ಚೋಗ್ತಕ್ಕಂಥ ಇದು ಮತ್ತೊಂದು ಪ್ರಯತ್ನ ಅಂತ ಅನಿಸ್ತಾ ಇದೆ. ನನ್ನ ಜೊತೆ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೀನಿ. ವೀಕ್ಷಕರೇ, ನಾನೀಗಾಗಲೇ ಹೇಳ್ದಂತೆ ಹಲವಾರು ಜನ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗುತ್ತೆ, ಒಂದೋ ಎರಡೋ ಸರ್ಕಾರಿ ಶಾಲೆ ಇದ್ದಲ್ಲಿ ಅಥವಾ ವಿಲೀನಗೊಂಡ ನಂತರ ಆ ಮಕ್ಕಳ ಶಾಲೆಗೆ ಏನಾಗುತ್ತೆ, ತುಂಬಾ ದೂರ ಆಯ್ತು ಅಂದ್ರೆ ಪೋಷಕರು ಕಳಿಸಬಹುದಾ ಅಥವಾ ಮಕ್ಕಳೇ ಹೋಗಬಹುದಾ? ಅವ್ರಿಗೆ ಇನ್ಸ್ಪೈರ್ ಮಾಡೋರು ಯಾರು? ಶಾಲೆಗೆ ಹೋಗಿ ಅಂತ ಹೇಳೋರು ಯಾರು? ಸರ್ಕಾರಿ ಶಾಲೆಗಳತ್ತ ನೀವು ಬನ್ನಿ ಅಂತ ಇನ್ಸ್ಪೈರ್ ಮಾಡಬೇಕು ಅಥವಾ ವಿಲೀನಗೊಳಿಸಿ ಯಾವ ಕ್ರಮಕ್ಕೆ ಮುಂದಾಗಿದೆ ಅನ್ನೋಂಥದ್ದು ಸದ್ಯದ ಪ್ರಶ್ನೆ. ಡಿಬೇಟ್ ಮುಂದುವರಿಸ್ತೀನಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. Attica Gold Company. ನಿಮ್ಮ ಕನಸುಗಳು ನನಸಾಗಲಿ. ತೆಲುಗು ನೆಲದಲ್ಲಿ ಖರ್ಚಿಸಲಿದೆ ಕನ್ನಡದ ಹೆಬ್ಬುಲಿ. ಮೆಗಾ ಸಿನಿಮಾದಲ್ಲಿ ಕಿಚ್ಚನ ಕನ್ನಡ ಖದರ್. ಮೊದಲ ಐತಿಹಾಸಿಕ ಚಿತ್ರಕ್ಕೆ ರೆಡಿಯಾದ್ರು ರನ್ನ. ಸೈಸೈರಾ ಮಾಣಿಕ್ಯ ಸ್ಕ್ರೀನ್ ಪ್ಲೇ ಇಂದು ಸಂಜೆ 6
ವಿಲೀನ ಗ್ರಹಣ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ನಾಗರಾಜ್ ಅವರೇ, ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಸರ್ಕಾರ ಪೋಷಕರಿಗೂ ಮತ್ತು ಮಕ್ಕಳಿಗೆ ಸರ್ಕಾರಿ ಶಾಲೆಗಳತ್ತ ನೀವು ಮುಖ ಮಾಡಿ ಬನ್ನಿ ಅಂತ ಇನ್ಸ್ಪೈರ್ ಮಾಡೋ ಕೆಲಸ ಮಾಡಬೇಕು, ಅಥವಾ ವಿಲೀನಗೊಳಿಸೋದ್ರಿಂದ ಅವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಿಮ್ಗನ್ಸುತ್ತೆ? ಮೇಡಮ್, ಈಗ ಇದು ಒಂದು ಆಂದೋಲನ ಆಗಬೇಕು. ನಾನು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಪರ ಸಂಘಟನೆ ಎಲ್ಲ ಸಂಘಟನೆಗಳಲ್ಲೂ ಒಂದು ಮನವಿ ಮಾಡ್ಕೊಳ್ತೇನೆ, ನನ್ನನ್ನು ಒಳಗೊಂಡಂತೆ ಒಂದು ಆಂದೋಲನ ಆಗಲಿ. ಕನ್ನಡ ಪರ ಸಂಘಟನೆಗಳು ಏನಿದಾವೆ ಕರ್ನಾಟಕದಲ್ಲಿ, ಈ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಒಂದು ಆಂದೋಲನ ಮಾಡೋಣ. ಕರ್ನಾಟಕದ ಪೂರ್ತಿ ಎಲ್ಲ ಜಿಲ್ಲೆಗಳಲ್ಲೂ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಮುಖ್ಯಮಂತ್ರಿವರೆಗೂ, ಒಬ್ಬ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರಿಂದ ಹಿಡಿದು ಈಗ ಒಬ್ಬ ಸಹಾಯಕನಿಂದ ಹಿಡಿದು ಒಬ್ಬ ಅಂಡರ್ ಸೆಕ್ರೆಟರಿವರೆಗೂ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳಲ್ಲೇ ತನ್ನ ಮಕ್ಕಳನ್ನ ಸೇರಿಸಬೇಕು, ಕಡ್ಡಾಯವಾಗಿ ಒಂದು ಕಾನೂನನ್ನ ಜಾರಿ ಮಾಡಬೇಕು. ಈ ಕನ್ನಡ ಪರ ಸಂಘಟನೆಗಳನ್ನು ಎಲ್ಲ ಈಗ ಏನು ಕನ್ನಡ ಅಭಿಮಾನಿಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ಒಂದು ಆಂದೋಲನ ಮಾಡಲಿ. ಎಲ್ಲ ಈಗ ಒಂದು ಮುಖ್ಯಮಂತ್ರಿಯಿಂದ ಹಿಡಿದು ಒಬ್ಬ ಗ್ರಾಮ ಪಂಚಾಯತಿ ಒಬ್ಬ ಗ್ರಾಮ ಸಹಾಯಕನಿಂದವರೆಗೂ ಮತ್ತೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಎಲ್ಲರೂ ಕೂಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮತ್ತು ಕನ್ನಡ ಪರ ಸಂಘಟನೆಗಳವರು ಎಲ್ಲರೂ ಕೂಡ ನಾವು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲೇ ನಾವು ಅಡ್ಮಿಷನ್ ಮಾಡ್ತೀವಿ, ನಾವು ಆಲ್ರೆಡಿ ಮಾಡಿದ್ದೀವಿ ಸಂಘಟನೆಯವರು, ನೀವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾಡಿ ಅಂತೇಳಿ ಒಂದು ಆಂದೋಲನ ಆಗಲಿ. ತಾನಾಗೆ ಸರಿ ಹೋಗುತ್ತೆ. ಆ ಕೆಲಸ ಮಾಡಲಿ. ಇವರು ಯಾರು ಕನ್ನಡ ಅಂತ ಹೇಳ್ತಾ ಇದ್ದಾರೆ, ಮತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದೀರಿ ಅಂತೇಳಿ ಏನು ಹೇಳ್ತಾ ಇದ್ದಾರೆ, ಇವರು ಒಂದು ಆಂದೋಲನ ಮಾಡಲಿ. ತಾನಾಗೆ ಸರ್ಕಾರಿ ಶಾಲೆಗಳು ಸರಿ ಹೋಗುತ್ತೆ. ಅದ್ರ ಬಗ್ಗೆ ಸರ್ಕಾರ ಕೂಡ ಮುತುವರ್ಜಿ ವಹಿಸುತ್ತೆ, ಇಂಟ್ರೆಸ್ಟ್ ತಗೊಳುತ್ತೆ. ಅಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನ ಕೊಡೋದಕ್ಕೆ ಸರ್ಕಾರನೇ ಮುಂದೆ ಬರುತ್ತೆ. ರಾಜಕಾರಣಿಗಳಿಗೆ ಏನ್ ಗೊತ್ತಾ ಸರ್, ತಮ್ಮ ಮಕ್ಕಳು ಐಷಾರಾಮಿ ಜೀವನ ನಡೆಸಬೇಕು, ಹೈಫೈ ಕಾರ್ಗಳಲ್ಲಿ ಓಡಾಡಬೇಕು, ಫಾರಿನ್ ಅಲ್ಲಿ ಓದ್ಕೊಂಡು ಬರಬೇಕು ವಾಪಸ್ಸು, ಅದು ಆಗ್ಬೇಕು. ಸರ್ಕಾರಿ ಶಾಲೆಗಳಲ್ಲಿ ಓದ್ಬೇಕು ಅಂತ ಹೇಳ್ತಾರೆ ಅಷ್ಟೇ, ಅದನ್ನ ಪಾಲಿಸೋದಿಲ್ಲ ಅವರು. ಮೇಡಮ್, ಯಾವ ರೀತಿ ಇದೆ ಅಂದ್ರೆ ನಮ್ಮ ಸರ್ ಒಂದ್ ನಿಮಿಷ, ಈಗ ಉದಾಹರಣೆಗೆ ತಗೊಳ್ಳಿ, ನೀವು ನೀಟ್ ಎಕ್ಸಾಮ್ ಅನ್ನೋದನ್ನ ಒಂದು ತಗೊಂಡ್ ಬರ್ತಾರೆ. ಒಂದು ಡಾಕ್ಟರ್ ಆಗ್ಬೇಕಾದ್ರೆ ನೀಟ್ ಎಕ್ಸಾಮ್ ಬರೀಬೇಕು. ಮೊನ್ನೆ ತಮಿಳ್ನಾಡಲ್ಲಿ ಅನಿತಾ ಅನ್ನೋ ಮಗು, ಒಬ್ಬ ದಲಿತ ಹೆಣ್ಣು ಮಗಳು ನೇಣಕೊಂಡು ಸತ್ತೋದ್ಲು. ನೀಟ್ ಎಕ್ಸಾಮ್ ಬರೆಯೋಕ್ಕಾಗದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಆ ಮಗು ವಿದ್ಯಾಭ್ಯಾಸ ಮಾಡುತ್ತೆ, ಸೆಂಟ್ರಲ್ ಸಿಲೆಬಸ್ ಅಲ್ಲಿ ನೀಟ್ ಅನ್ನೋ ಎಕ್ಸಾಮ್ ಅನ್ನ ಕೊಡ್ತಾರೆ. ಯಾವ ರೀತಿ ಮಗು ಸ್ಟೇಟ್ಗೆ ಫಸ್ಟ್ ಬಂದಂತ ಮಗು ನೀಟ್ ಎಕ್ಸಾಮ್ ಅಲ್ಲಿ ಕೇವಲ 700 ಮಾರ್ಕ್ಸ್ ತಗೊಳ್ತಾಳೆ. ಈಗ 70 ಮಾರ್ಕ್ಸ್ ತಗೊಳ್ತಾಳೆ. ಡಾಕ್ಟರ್ ಆಗ್ಬೇಕಂತೇಳಿ ಭಾಳ ಕನಸನ್ನ ಹೊತ್ಕೊಂಡು ಓದಂಥ ಮಗು ಕೊನೆಗೆ ಡಾಕ್ಟರ್ ಆಗಿಲ್ಲ ನಾನು ಅಂತೇಳಿ ನೇಣಕ್ಕಂತಾಳೆ. ಇವತ್ತು ಭಾರತ ದೇಶದಲ್ಲಿ 70% ಹಳ್ಳಿಗಳಿರೋಂಥದ್ದು. 70% ಹಳ್ಳಿಗಳಲ್ಲಿರ್ತಕ್ಕಂಥ ಜನ ಯಾವ ರೀತಿ ಅವರು ವಿದ್ಯಾಭ್ಯಾಸ ಮಾಡಬೇಕು, ಯಾವ ರೀತಿ ಅವರು ಜೀವನ ರೂಪಿಸ್ಕೊಳ್ಬೇಕು. ನಗರಗಳಲ್ಲಿರೋಂಥ ಏನು ಶ್ರೀಮಂತರು ಅವರೆಲ್ಲರೂ ಐಷಾರಾಮಿಯಾಗಿ ಜೀವನ ಮಾಡಬೇಕು. ಹಳ್ಳಿಗಳಲ್ಲಿರೋರು ಕನ್ನಡ ಈಗ ಇಂಗ್ಲೀಷನ್ನು ವಿರೋಧ ಮಾಡೋಂಥವ್ರು ಯಾವ ರೀತಿ ನಗರಗಳಲ್ಲಿ ಶಿಕ್ಷಣ ಇದೆಯೋ ಅದೇ ಹಳ್ಳಿಗಳಲ್ಲೂ ಅಂಥ ವಾತಾವರಣ ಸೃಷ್ಟಿ ಮಾಡಲಿ. ಇಡೀ ದೇಶದುದ್ದಗಲಕ್ಕೂ ಏಕರೂಪ ಶಿಕ್ಷಣ ತರಲಿ. ಒಂದೇ ಶಿಕ್ಷಣ, ಸೆಂಟ್ರಲ್ ಸಿಲೆಬಸ್ ಅಂತ ಹೇಳಿ, ಸ್ಟೇಟ್ ಸಿಲೆಬಸ್ ಅಂತೇಳಿ, ನೀಟ್ ಎಕ್ಸಾಮ್ ಬರೀಬೇಕು ಅಂತೇಳಿ. ಒಂದು ಇಂಜಿನಿಯರ್ ಆಗಬೇಕಾದ್ರೆ 40 ಲಕ್ಷ ಬೇಕು, ಒಂದು ಡಾಕ್ಟರ್ ಆಗಬೇಕಂದ್ರೆ 1.25 ಕೋಟಿ ಬೇಕು. ಬಡವ್ರ ಮಕ್ಳು ಏನಾಗಬೇಕು, ಅವ್ರೇನಾಗಬೇಕು? ಬಡವ್ರಿಗೊಂದು ಶಿಕ್ಷಣ, ಶ್ರೀಮಂತರಿಗೊಂದು ಶಿಕ್ಷಣ, ಹಳ್ಳಿ ಜನರಿಗೊಂದು ಶಿಕ್ಷಣ, ನಗರದಲ್ಲಿ ವಾಸ ಮಾಡುವಂಥ ಒಂದು ಶಿಕ್ಷಣ. ಇಂಥ ಒಂದು ವ್ಯವಸ್ಥೆ ತೊಲಗಬೇಕು. ಎಲ್ಲರಿಗೂ ಸಮಾನವಾದಂಥ ಶಿಕ್ಷಣ ನೀತಿ ಜಾರಿ ಆಗಬೇಕು. ಅಂಥ ಒಂದು ನೀತಿಯನ್ನು ಜಾರಿ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಲಿ. ಆ ಕನ್ನಡ ಪರ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಲಿ. ಚಂಪಾನ್ ಟೀಮ್ ಎಲ್ಲ ಏನು ಮನವಿ ಪತ್ರ ಕೊಟ್ಟಿದ್ದಾರೆ ಇಂಗ್ಲೀಷನ್ನು ವಿರೋಧ ಮಾಡಿ, ಅವ್ರ ಮಕ್ಕಳು ಕನ್ನಡ ಪರ ಸಂಘಟನೆಗಳವರು ಎಲ್ಲರೂ ಕೂಡ ಸರ್ಕಾರಿ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡಲಿ. ಇವತ್ತು ಘೋಷಣೆ ಮಾಡಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು. ನಾನು ಅವ್ರ ಜೊತೆಯಲ್ಲಿ ಹೋರಾಟಕ್ಕೆ ಇಳಿತೇನೆ. ಹಯಾತ್ ಅವರು ಹೇಳಬೇಕು. ಇಲ್ಲ, ಅವರ ಬೇಡಿಕೆ ಸರಿಯಾದ ಬೇಡಿಕೆನೆ, ಅದರಲ್ಲಿ ಏನು ತಪ್ಪಿಲ್ಲ. ಇವಾಗ ಅವರು ಸರ್ಕಾರಿ ಶಾಲೆಗಳನ್ನು ಎಲ್ಲರೂ ಅದರಲ್ಲೇ ಓದಬೇಕು ಅಂತೇಳಿ ಏನು ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಮತ್ತೆ ಏನಾಗುತ್ತೆ ಅಂದರೆ, ದುಡ್ಡಿರೋರಿಗೆ ಪರ ರಾಜ್ಯದಲ್ಲಿ ಒಳ್ಳೊಳ್ಳೆ ಬೋರ್ಡಿಂಗ್ ಸ್ಕೂಲ್ಗಳಿದ್ದಾವೆ. ಇದಕ್ಕಿಂತ ಇಲ್ಲಿ ಹೊರಗಡೆ ರಾಜ್ಯದಲ್ಲಿ ದುಡ್ಡಿರೋರನ್ನ ಕಳಿಸೋಣ ಅಂತೇಳಿ ಅದನ್ನು ಯೋಚನೆ ಮಾಡ್ತಾರೆ. ಅದರಲ್ಲಿ ನಮಗೆ ಎಲ್ಲವೂ ಸರಿಯಾಗುತ್ತೆ ಅಂತಕ್ಕಂಥದ್ದು ಸುಳ್ಳು. ಇನ್ನೊಂದು, ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ಬೇಕು, ಸರ್ಕಾರಿ ಶಾಲೆಗಳಿಗೆ ಕಳಿಸ್ಬೇಕು ಅಂತಕ್ಕಂಥ ಏನು ಬೇಡಿಕೆ ಇದೆ ಅದು ಅದರಲ್ಲಿ ಎರಡು ಮಾತಿಲ್ಲ. ನಾವು ಸಹ ಅದಕ್ಕೆ ಧ್ವನಿ ಗುಡಿಸ್ತೀವಿ. ಆದರೆ ಭಾಷೆಯನ್ನು, ಕನ್ನಡ ಭಾಷೆಯನ್ನು
ನಮ್ಮ ಮಕ್ಕಳಿಗೆ ಕಲಿಸಿ ಅವರು ಸ್ಪಷ್ಟವಾಗಿ ಕನ್ನಡ ಭಾಷೆಯನ್ನು ಮಾತಾಡಬೇಕು, ಕನ್ನಡತನವನ್ನು ಅವರು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಯಾವುದೇ ಇರಲಿ ಆಂಗ್ಲ ಮಾಧ್ಯಮ ಅಥವಾ ಆಂಗ್ಲ ಭಾಷೆನೇ ಬೇಡ ಅಂತಕ್ಕಂಥದ್ದು ಮೂರ್ಖತನ ಆಗುತ್ತೆ. ಅದರ ವಿರೋಧವಾಗಿ ನಾವು ಯಾವತ್ತೂ ಮಾತನಾಡಿಲ್ಲ. ಈಗ ಸರ್ಕಾರಿ ಶಾಲೆಗಳಲ್ಲೇ ಓದಬೇಕು ಅಂತಕ್ಕಂಥದ್ದನ್ನು ಸರ್ಕಾರಿ ಶಾಲೆಗಳು ಮುಚ್ಚಬಾರ್ದು ಅಂತಕ್ಕಂಥದ್ದು ಏನು ಅಂದರೆ, ಪಟ್ಟಣಗಳಲ್ಲಿ ನೀವು ಖಾಸಗಿ ಶಾಲೆಗಳ ಪ್ರಾಬಲ್ಯ ರಾಜಕಾರಣಿಗಳೇ ಸ್ವತಃ ಅವರು ತೆರೆದುಬಿಟ್ಟು ಖಾಸಗಿ ಶಾಲೆನ ಮಾಡ್ಕೊಂಡಿದ್ದಾರೆ. ಆದರೆ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚತಕ್ಕಂಥದ್ದು ಅದು ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಅದು ನಮ್ಮ ಬೇಡಿಕೆ. ಗ್ರಾಮೀಣ ಪ್ರದೇಶದಲ್ಲಿ ಇದ್ದಿದ್ದರೆ ನಾವು ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಕಳಿಸ್ಬೇಕಾಯಿತು, ಅನಿವಾರ್ಯತೆ, ಕಳಿಸ್ಲೇಬೇಕು, ಅದು ಬೇರೆ. ಆದರೆ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿಸ್ಬೇಕು, ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಅಂತಕ್ಕಂಥದ್ದು ಎಲ್ಲವೂ ಸರಿಯಾಗುತ್ತೆ ಅನ್ನೋದಿದ್ರೆ ಖಂಡಿತ ಅದನ್ನು ಮಾಡೋಣ. ಇವ್ರು ಹೇಳ್ತಕ್ಕಂಥ ಬೇಡಿಕೆ ನಾವು ದೊಡ್ಡ ಒಂದು ಕ್ರಾಂತಿನೇ ಆಗಬೇಕಾಗುತ್ತೆ. ಖಂಡಿತ ಅದರಲ್ಲಿ ಏನು ಮಾಡಿ ಅದರಲ್ಲಿ ಉತ್ತರ ಏನು ಸಿಗುತ್ತೆ. ಮುಖ್ಯವಾಗಿ ಶಿಕ್ಷಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಭಾಷೆ ಅಂದರೆ ಶಿಕ್ಷಣ ಕೊಡೋದಕ್ಕೆ ಯಾವ ಮಾಧ್ಯಮವನ್ನು ಬಳಸಬೇಕು, ಯಾವ ಮಾಧ್ಯಮ ಸೂಕ್ತ. ಅನುಭವದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸುಮಾರು ಅವನು ಕಲಿಯುವ ವಾತಾವರಣ ಏನಿರುತ್ತೋ ಬದುಕುವ ವಾತಾವರಣವೂ ಅದೇ ಆಗಿರುತ್ತೆ ಅನ್ನೋದು ಅಂದಾಜು. ನಾವು ಇಲ್ಲಿ ಒಂದು ಹೊಸದನ್ನು ಕಲಿತು ಆ ಹೊಸದು ಬೇರೆ ಇನ್ನೆಲ್ಲೋ ಶಕ್ತಿ ಇದೆ ಅಲ್ಲಿ ಹೋಗಿ ಗಳಿಸ್ತೀವಿ, ಉಳಿತೀವಿ, ಅಳಿತೀವಿ ಅನ್ನೋದು ನಂತರದ ಪ್ರಶ್ನೆ. ಆದರೆ ಮೂಲತಃ ಕನ್ನಡ ಭಾಷೆಯ ಮೇಲೆ ನಡೀತಾ ಇರೋ ಅಂತಹ ಒಂದು ರೀತಿಯ ಪ್ರಹಾರಗಳು, ಆ ಭಾಷೆಯಲ್ಲಿ ಬಲವಿಲ್ಲ, ಅದೊಂದು ದುರ್ಬಲ ಭಾಷೆ. ವೈಜ್ಞಾನಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಆರ್ಥಿಕವಾಗಿ ಆಗಲಿ, ಮತ್ತೊಂದು ಅನೇಕ ಕ್ಷೇತ್ರಗಳಲ್ಲಿ ಅದು ಮುಂದುವರೆದಿಲ್ಲ. ವೈದ್ಯಕೀಯ ಪದಗಳಿಲ್ಲ, ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತಹ ಪದಗಳಿಲ್ಲ, ಹೀಗಾಗಿ ಮುನ್ನಡೆ ಸಾಧ್ಯವಿಲ್ಲ ಅಂತ. ಇದು ಖಂಡಿತವಾಗಿಯೂ ಜ್ವಲಂತ ಸಮಸ್ಯೆಯೇ. ಆದರೆ ಇದಕ್ಕೆ ಪರಿಹಾರ ಇಲ್ಲ ಅನ್ನೋದು ಇಲ್ಲ. ಹಾಗೆಯೇ ಸರ್ಕಾರದ ಶಾಲೆಗಳಷ್ಟೇ ಇದಕ್ಕೆ ಪರಿಹಾರ ಅಲ್ಲ. ನಮ್ಮ ಶಾಲೆಗಳು ಅಂತ ಬಂದಾಗ ಆ ಒಂದು ಪ್ರಾಂತ್ಯದ ಭಾಷೆಗೆ ಆದ್ಯತೆ ಕೊಟ್ಟಾಗ ಮಾತ್ರ ಆ ಪ್ರಾಂತ್ಯ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಕಾಣುತ್ತೆ. ಮಾನವೀಯ ದೃಷ್ಟಿಯಿಂದನೂ, ಮಾನವ ಸಂಪನ್ಮೂಲ ದೃಷ್ಟಿಯಿಂದನೂ, ಆರ್ಥಿಕ ದೃಷ್ಟಿಯಿಂದನೂ, ಜೊತೆಗೆ ಜ್ಞಾನಿಗಳನ್ನು ಉತ್ಪಾದನೆ ಮಾಡೋ ದೃಷ್ಟಿಯಿಂದನೂ ಕೂಡ ಅದು ಬಲಪ್ರದವಾಗತ್ತೆ ಹೊರತು ಅವ್ರು ಕಲ್ತರು, ಇವ್ರು ಕಲ್ತರು, ಅಲ್ಲಿ ಕಲ್ತರು ಅನ್ನೋದು ಪ್ರಶ್ನೆ ಬರುತ್ತದೆ. ಸರ್ ಕೊನೆಯದಾಗಿ ಏನ್ ಹೇಳ್ತೀರಾ? ಈ ಸಮಸ್ಯೆಗೆ ನಾನು ಆಗಲೇ ಹೇಳಿದಂತೆ ಪರಿಹಾರ ಸಾಧ್ಯ. ಒಂದು, ಇಡೀ ಭಾರತದಲ್ಲಿ ಶಿಕ್ಷಣ ರಂಗವನ್ನು ರಾಷ್ಟ್ರೀಕರಣ ಮಾಡಿ ಖಾಸಗಿ ಮತ್ತು ಸರ್ಕಾರಿ, ಕೇಂದ್ರ, ರಾಜ್ಯ, ಅಂತಾರಾಷ್ಟ್ರೀಯ ಶಿಕ್ಷಣ ಅನ್ನೋದನ್ನು ರದ್ದು ಮಾಡಿ. ಹಲವಾರು ವಿದೇಶಗಳಲ್ಲಿ ಇದೆ. ಸರ್ಕಾರದ ಜವಾಬ್ದಾರಿ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ನಮ್ಮ ದೇಶದ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಯಾವುದೇ ಸರ್ಕಾರಗಳಿದೆ ಅದು ಕರ್ತವ್ಯ. ಎಲ್ಲ ಪ್ರಜೆಗಳಿಗೂ, ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡುವಂಥದ್ದು. 1ನೇ ತರಗತಿಯಿಂದ 10ನೇ ತರಗತಿ ಅಥವಾ ಪೂರ್ವ ಪ್ರಾಥಮಿಕದಿಂದ 10ನೇ ತರಗತಿನೋ 12ನೇ ತರಗತಿವರೆಗೂ ಶಿಕ್ಷಣವನ್ನು ರಾಷ್ಟ್ರೀಕರಣ ಮಾಡಿ. ಆ ರಾಷ್ಟ್ರೀಕರಣ ಮಾಡಿದಂತಹ ಸಂದರ್ಭದಲ್ಲಿ ಏಕರೂಪವಾದ, ನಮ್ಮ ನಾಗರಾಜ್ ಅವರು ಹೇಳಿದಂತೆ, ದಲಿತರಿಗಾಗಲಿ, ಕಾರ್ಮಿಕರಿಗಾಗಲಿ, ರೈತರ ಮಕ್ಕಳಿಗಾಗಲಿ, IAS ಅಧಿಕಾರಿಗಳಿಗಾಗಲಿ ಭಿನ್ನವಾದಂತಹ ಶಿಕ್ಷಣ ಇರಬಾರ್ದು. ಏಕರೂಪ ಶಿಕ್ಷಣ ಇರಬೇಕು, ಸಮಾನವಾದ ಶಿಕ್ಷಣ ಇರಬೇಕು. ಆ ಸಮಾನ ಶಿಕ್ಷಣ ನೀತಿಯನ್ನ ಜಾರಿ ಮಾಡಬೇಕು ಅಂತೇಳಿ ನಾವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಅದು ನಮ್ಮ ರಾಜ್ಯ ಸರ್ಕಾರ ಈಗ RTE ಇದೆ, ಶಿಕ್ಷಣ ಹಕ್ಕು ಕಾಯ್ದೆ ಇದೆಯಲ್ಲ, ಆ ಶಿಕ್ಷಣ ಹಕ್ಕು ಕಾಯ್ದೆಯ ಮೂಲಕ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಖಾಸಗಿ ಶಾಲೆಗಳಿಗೆ ಹಣ ಕೊಡ್ತಾ ಇದೆ. ಅದು ಕೂಡ ನಿಲ್ಲಬೇಕು. ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ವಿದ್ಯಾರ್ಥಿಗಳು ಅಲ್ಲಿ ಹೋದ್ರೆ ಉಚಿತವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದಾವಲ್ಲ, ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಗಳು, ನಮ್ಮ ದಲಿತ, ಕೂಲಿ ಕಾರ್ಮಿಕ, ರೈತರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂತದನ್ನ ಜಾರಿ ಮಾಡಬೇಕು. ಕೊನೆದಾಗಿ ಏನ್ ಹೇಳ್ತೀರಾ ಲಕ್ಷ್ಮೀ ಪ್ರಸಾದ್ ಅವರೇ? ನೋಡಿ, ಎಲ್ಲದಕ್ಕೂ ಸರ್ಕಾರಗಳನ್ನೇ ದೂಷಣೆ ಮಾಡೋದು ಸರಿಯಲ್ಲ. ಇವತ್ತು ಶಿಕ್ಷಕರು ಮತ್ತು ಸಮಾಜದ ಪಾತ್ರ ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅತ್ಯಂತ ದೊಡ್ಡದಿದೆ. ಈಗ ನಾವೇ ಮಾಧ್ಯಮಗಳಲ್ಲಿ ತಾವೇ ಆಗಾಗ ತೋರಿಸ್ತಾ ಇರ್ತೀರಾ ಮಾದರಿ ಕನ್ನಡ ಶಾಲೆ. ಶಿಕ್ಷಕರು ಮತ್ತು ಗ್ರಾಮಸ್ಥರು ಸೇರಿ ಮಾದರಿಯಾಗಿ ಯಾವುದೇ ಆಂಗ್ಲ ಮಾಧ್ಯಮ ಶಾಲೆಗಿಂತಲೂ ಅತ್ಯಂತ ಉನ್ನತವಾಗಿ ಅದನ್ನ ರೂಪಿಸಿರ್ತಾರೆ. ಅಂತಹ ರೂಪಿಸುವಂತಹ ಜವಾಬ್ದಾರಿ ಶಿಕ್ಷಕರಿಗೆ ಮತ್ತು
ಆ ಗ್ರಾಮಸ್ಥರಿಗೆ ಪೋಷಕರಿಗಿರುತ್ತೆ. ಎಲ್ಲದಕ್ಕೂ ಸರ್ಕಾರದ ಕಡೆ ಬೆಟ್ಟು ತೋರಿಸಿದೆ. ಸರ್ಕಾರ ಮೆಚ್ಚಿ ನಮಗೆ ಇನ್ನೂ ಹೆಚ್ಚಿನ ಅನುದಾನ ಕೊಡುವ ನಿಟ್ಟಿನಲ್ಲಿ, ಕೆಲಸ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ. ನಿಮ್ಮೆಲ್ಲರ ಸಲಹೆಯನ್ನು ನಮ್ಮ ಸಮ್ಮಿಶ್ರ ಸರ್ಕಾರ ಸ್ವೀಕರಿಸುತ್ತೆ. ಕನ್ನಡ ಉಳಿವಿಗೆ, ಕನ್ನಡ ಸರ್ಕಾರಿ ಶಾಲೆಗಳ ಉಳಿವಿಗೆ ಏನೆಲ್ಲ ಮಾಡಬಹುದು ಮಾಡೋಣ. ಯಾಕಂದ್ರೆ ಕನ್ನಡ ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ಮಾತೃಭಾಷೆ. ಎಸ್ ಸರ್. ಶ್ರೀಧರ್ ಅವರೇ, ಕೆಸಿ ನಾಗರಾಜ್ ಅವರೇ, ಹಯಾತ್ ಮತ್ತು ಲಕ್ಷ್ಮೀ ಪ್ರಸಾದ್ ಅವರೇ ಮತ್ತು ಡಾಕ್ಟರ್ ರಾಮಕೃಷ್ಣೇಗೌಡ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಸರ್ಕಾರ ಸುಮಾರು 28,000 ಶಾಲೆಗಳನ್ನ ವಿಲೀನಗೊಳಿಸುವ ಬಗ್ಗೆ ನಾವಿವತ್ತು ಚರ್ಚೆ ಮಾಡಿದ್ವಿ. ಆದರೆ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಏನಿದೆ ಅದು ವಿಲೀನಗೊಂಡಲ್ಲಿ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಏನ್ ಮಾಡಬೇಕು ಅಥವಾ ಪೋಷಕರು ಏನ್ ಮಾಡಬೇಕು, ಯಾಕಂದ್ರೆ ಹಲವಾರು ಕಷ್ಟಗಳ ಪಟ್ಟು, ಯಾಕಂದ್ರೆ ಸುಮಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಶಾಲೆಗೆ ಹೋಗ್ಬೇಕು ಅಂದ್ರೆ ರಸ್ತೆ ವ್ಯವಸ್ಥೆ ಇರೋದಿಲ್ಲ, ಕೆರೆಗಳು ದಾಟ್ಕೊಂಡು ಆ ಕೆರೆಗಳ ಮಧ್ಯೆ ಹೋಗೋದು ಉದಾಹರಣೆ ಕೂಡ ನಮ್ಮ ರಾಜ್ಯದಲ್ಲೇ ಇದೆ. ಅಂತ ಟೈಮಲ್ಲಿ ವಿಲೀನವಾದ್ರೆ ಆ ಮಕ್ಕಳು ಏನಾಗಬೇಕು, ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಏನು ಅನ್ನೋದು ಪ್ರಶ್ನೆ ಆಗಿ ಉಳಿಯುತ್ತೆ. ಯಾಕೆಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ಮಾತ್ರ ನಮ್ಮ ಉದ್ದೇಶ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್, ಇದು ಸತ್ಯದ ದನಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ?